ಪ್ರೀತಿಯ ಮಕ್ಕಳೇ, ಡಾಕ್ಟರ್ ಹರೀಶ್ ಸರ್ ನಮಗೆ ಈ ಒಂದು ಆಯುರ್ವೇದ ಬಗ್ಗೆ ನಮಗೆ ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದುವರೆಗೂ ನಾನು ಆಗಲೇ ಹೇಳಿದಂಗೆ ನಮಗೆ ಹಾಸ್ಪಿಟಲ್ಲು ಮತ್ತು ಮಾತ್ರೆ ಚುಚ್ಚುಮದ್ದು ಇದರಿಂದ ವಾಸಿ ಆಗೋದು ಮಾತ್ರ ಹೆಚ್ಚು ಗೊತ್ತಿತ್ತು ನಿಮಗೆ. ಈಗ ಇವರು ಬಂದು ಹೇಳಿದ ಮೇಲೆ ಯಾವ್ಯಾವ ಸೊಪ್ಪು ಯಾವ್ಯಾವ ಔಷಧಿ ಗುಣವನ್ನು ಹೊಂದಿದೆ ಮತ್ತು ಯಾವ್ದಾವ ಕಾಯಿಲೆಗೆ ಅದು ವಾಸಿ ಮಾಡೋದಕ್ಕೆ ತನ್ನ ಒಂದು ಕಾಣಿಕೆಯನ್ನು ನೀಡುತ್ತೆ ಅಂತ ನಿಮ್ಗೆಲ್ಲರಿಗೂ ಅರಿವಾಗಿದೆಯಲ್ಲ? ಅರಿವಾಗಿದೆಯಾ ಇಲ್ವಾ? ಅರಿವಾಗಿದೆ. ಅದೇ ಥರ ಆ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಕಾಯಿಲೆಯನ್ನು ಈಸಿಯಾಗಿ ವಾಸಿ ಮಾಡ್ಕೋಬಹುದು. ಡಾಕ್ಟರ್ ಹರೀಶ್ ಬಾಬು ಸರ್ ಹೇಳ್ದಂಗೆ ನಮ್ಮ ಸುತ್ತಮುತ್ತಲು ಎಲ್ಲ ಗೊತ್ತಿರ್ತಕ್ಕಂಥ ಎಲೆಗಳಿಂದನೇ ಅನೇಕ ಒಂದು ಕಾಯಿಲೆಗಳು ವಾಸಿ ಆಗುತ್ತೆ. ಆದರೂ ಕೂಡ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ. ತಕ್ಷಣ ಏನೇ ಒಂದು ಕಾಯಿಲೆ ಬರಲಿ ನಾವು ಆಸ್ಪತ್ರೆ ಒಂದು ಮೊರೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಅದನ್ನು ಬಳಸ್ಕೊಳ್ಳೋ ಅಷ್ಟು ಪೇಷನ್ಸು ನಾವು ತಗೊಳ್ತಾ ಇಲ್ಲ. ಇದನ್ನು ಇವರು ಸುದೀರ್ಘವಾಗಿ ಪ್ರತಿಯೊಂದು ಎಲೆಯನ್ನು ಬಳಸಿ ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಮನೆಮದ್ದು ಕಾರ್ಯಕ್ರಮದಲ್ಲಿ ಆ ಎಲೆಯ ಒಂದು ಉಪಯೋಗ ಮತ್ತು ಅದನ್ನು ಯಾವ ರೀತಿ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಕೂಲಂಕುಷವಾಗಿ ಹೇಳಿದ್ದಾರೆ. ಅದನ್ನು ನಾವು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ನಾವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ ಕೂಡ. ಆಯುರ್ವೇದಿಕ ಒಂದು ಗುಣಗಳನ್ನು ಮತ್ತು ನಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ವಹಿಸಿದಂತಹ ಶ್ರೀ ಹರೀಶ್ ಸರ್ ಅವರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ ದೊಡ್ಡ ಒಂದು ಅಭಿನಂದನೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.